ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಗ ಬರುವ ಮುನ್ನ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹೋಟೆಲ್ ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ದೂರು ಬಂದಿವೆ. ಇನ್ನು ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೋಗ ಬರುವ ಮುನ್ನ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹೋಟೆಲ್ ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಕೂಡ ದೂರು ಬಂದಿವೆ. ಇನ್ನು ತಿಂಗಳುಗಟ್ಟಲೆ ಫ್ರೀಜರ್ನಲ್ಲಿ ಇಟ್ಟ ಚಿಕನ್ ಬರ್ಗರ್ ಅನ್ನ ಕೊಡ್ತಾ ಇದ್ದಾರೆ ಜನರಿಗೆ. ಅಷ್ಟೇ ಹಳೆ ಚಿಕನ್ ತಿಂತಿದ್ದೇವೆ ಅಂತ ಜನರಿಗೆ ಹೇಗೆ ಗೊತ್ತಾಗುತ್ತೆ? ಹಣ ಕೊಡೋ ಜನರಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನ ನೀಡಬೇಕು. ಇನ್ನು ವಿದೇಶಗಳಿಂದ ಆಮದು ಆಗ್ತಾ ಇರುವ ಮಾಂಸದ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಸಂಪೂರ್ಣ ಮಾಹಿತಿ ಸಿಕ್ಕ ಬಳಿಕ ಕೇಂದ್ರ ಆರೋಗ್ಯ ಇಲಾಖೆಗೆ ಪತ್ರವನ್ನ ಬರಿತೀವಿ. ಗೊತ್ತಿಲ್ಲದೆ ನಮ್ಮ ಮಕ್ಕಳಿಗೆ ಇಲ್ಲಿ ವಿಷ ಕೊಡ್ತಾ ಇದ್ದೇವೆ. ಇನ್ನು ಶಾಲೆಗಳ ಸುತ್ತ ಜಂಕ್ ಫುಡ್ ಮಾರಾಟ ಬ್ಯಾನ್ಗೆ ಯತ್ನ ಕೂಡ ನಡೀತಾ ಇದೆ. ಮಾಲೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯುಟಿ ಖಾದರ್ ಅವರು ಮಾತನಾಡಿದ್ದಾರೆ. ಆರೋಗ್ಯ ಅವರವರ ಕೈಯಲ್ಲಿದೆ. ಅವ್ರೇನ್ ತಿಂತಾರೆ ಅದನ್ನು ಅವಲಂಬಿತವಾಗಿದೆ. ನಾನು ರೋಗ ಬಂದು ಮದ್ದು ಕೊಡೋ ಬದಲು ರೋಗ ತಡೆಗಟ್ಟುವ ಮೊದಲ ಆದ್ಯತೆ. ಅದಾದ ಉತ್ತಮವಾದ ಒಂದು ಆಹಾರ ಪದ್ಧತಿ ನಮ್ಮಲ್ಲಿ ಇಟ್ಟಿರ್ಬೇಕು. ಅದು ಹೋಟೆಲ್ ಅಲ್ಲಿ ಮೇನ್ ಇರ್ತದೆ. ಅದಕ್ಕಾಗಿ ನಮ್ಗೆ ಫೈವ್ ಸ್ಟಾರ್ ಸಣ್ಣ ಎಲ್ಲ ಒಂದೇ ಪ್ರಾರಂಭ ಮಾಡೋದು ಮೇಲಿಂದ ಮಾಡಿದ್ದೇವೆ. ನಾವು ಬಹಳಷ್ಟು ನಮಗೆ ಇವತ್ತು ಆಹಾರಕ್ಕೆ ಯೋಗ ಅಲ್ಲದಂತಹ ಪರಿಸ್ಥಿತಿ ಬಂದಿದ್ದೇವೆ. ಅದ್ರ ಮುಂದೆ ಅದನ್ನು ಸುತ್ತ ತೀರ್ಮಾನ ತಗೊಳ್ಬೇಕು. ಅದಕ್ಕಾಗಿ ಜನರಿಗೆ ಯಾಕೆ ಮೋಸ ಮಾಡಬೇಕು ಅಂದ್ರೆ ನಮ್ಮ ಜನರಿಗೆ ಇದನ್ನು ತೋರಿಸುವ ಜವಾಬ್ದಾರಿ ಅದು ಇವರಿಗೆ ಸರಿಪಡಿಸಲಿಕ್ಕೆ ಒಂದು ನಾವು ಎಚ್ಚರಿಕೆ ಗಂಟೆ ಕೂಡ. ಅದಕ್ಕಾಗಿ ನಮ್ಗೆ ಶಿಕ್ಷಣ ಮಾಡಬೇಕು ಉದ್ದೇಶ ಇಲ್ಲ. ಅದು ಸರಿಯಾಗ್ಬೇಕಲ್ಲ. ಇದೇ ಪ್ರಶ್ನೆ ಹೋಗ್ಬೇಕು. ನಮ್ಮ ಸ್ಕೂಲೆಲ್ಲ ಕೂಡ ಬಂದಾಗಿದೆ. 103 ಸ್ಕೂಲಲ್ಲಿ ಇತ್ತು ಬಂದಾಗಿದೆ ಹೇಳ್ತದೆ. ಮತ್ತೆ ಇದನ್ನು ಇಂಪ್ಲಿಮೆಂಟ್ ಇವತ್ತಿಗೆ ನಾಳೆ ಆಗುವುದಿಲ್ಲ. ಹಾಗಾಗಿ ನಮ್ಗೆ ಸಂಘ ಸಂಸ್ಥೆಗಳಿದ್ದಾರೆ. ಅಲ್ಲಿ 50 ಮೀಟರ್ 100 ಮೀಟರ್ ಅಂತ ಹೇಳಿದ್ರೆ ನಮಗೆ ಮಾಹಿತಿ ಕೊಡ್ಬೇಕು. ಆಗುದಿಲ್ಲ. ಇವತ್ತು ಬರ್ಗರ್ ನಿಮ್ಗೆ ಚಿಕನ್ 8 ತಿಂಗಳ ತನಕ ಅದರಲ್ಲಿ ಇಡಬಹುದು ಅಂತ ಚಿಕನ್ ಇದೆ. ಸ್ಪೋರ್ಟ್ಸ್ ಸ್ಟೋರೇಜ್ ಇರ್ಬೋದು. -34 ಇಡಬೇಕಂತ ಹೇಳಿ ಅದಕ್ಕೆ ಜನರಿಗೆ ಗೊತ್ತಾಗ್ಬೇಕಲ್ಲ. 8 ತಿಂಗಳ ಚಿಕನ್ ಅಂತ ಹೇಳಿ ಇವತ್ತು ಬರ್ಗರ್ ಮಾಡಲಿಕ್ಕೆ ಅವಕಾಶ ಇರ್ಬೋದು. ಬಂದು ಯಾವಾಗ ಬಂತು ಹೇಗೆ ಬಂತು